ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನಮ್ಮ ಸ್ಕೂಲಲ್ಲಿ ಹೇಗೆಲ್ಲ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ರು ಅಂತೇಳ್ಬಿಟ್ಟು ನಾನು ವ್ಲಾಗ್ ಮಾಡಿ ಹಾಕಿದ್ದೀನಿ. ಇನ್ನೂ ಯಾರೇ ನನ್ನ ವ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ವ್ಲಾಗ್ನ ವ್ಯೂ ಮಾಡ್ಬೋದು. ಗೈಸ್, ಇವತ್ತಿನ ವ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ. ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ನಾನು ಏನೇನು ಮಾಡ್ತೀನಿ ಅದನ್ನ ಈ ವ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಸದ್ಯಕ್ಕೆ ಅಮ್ಮ ಏನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ನೋಡೋಣ ಬನ್ನಿ. ಅಮ್ಮ ಗುಡ್ ಮಾರ್ನಿಂಗ್. ಏನು ತಿಂಡಿ ಇವತ್ತು? ಪುಳಿಯೋಗರೆ. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಬಂದು ಪುಳಿಯೋಗರೆ. ಅಜ್ಜಿ ಗುಡ್ ಮಾರ್ನಿಂಗ್. ಏನು ಮಾಡ್ತಾಯಿದ್ದೀರಾ? ಕಟನ್ ಚಹಾ ಕುಡಿತಿದ್ದೀರಾ? ಓಕೆ, ಇವಾಗ ಮನೆ ರೀಚ್ ಆದೆ. ಈಗ ನಮ್ಮ ಶ್ರೇಯಾಂಶ್ ಓಡ್ ಬರ್ತಾನೆ. ಎಂದಾಕಂಡ ಇವ ഡെയിലി പ്രൈസ് എന്ത്? നിങ്ങൾക്കൊന്നും പ്രൈസ് ഇല്ലമ്മ. പ്രൈസ് ഒന്നും കിട്ടിയിട്ട. കിട്ടിയാൽ കയ്യിലല്ലേ പിടിച്ചിട്ട് വരുന്നത്. പ്രൈസ് അല്ല, അത് ഗിഫ്റ്റ്. ಗಿಫ್ಟ್ ಒಂದು ಕಿಟ್ಟಿಟ್ಲ. ಇವನು ಡೈಲಿ ಗಿಫ್ಟ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದಾನೆ. ಗಿಫ್ಟ್ ಓಕೆ. ಇವಾಗ ಅಷ್ಟೇ ಅಪ್ಪ ಬರ್ಬೇಕಾದ್ರೆ ಗೋಲ್ಗಪ್ಪ ತಂದರು. ನಾನು ಅಲ್ಲಿಂದನೇ ಹೇಳ್ಕೊಂಡು ಗೋಲ್ಗುಂಬಸ್ ಅಲ್ಲ, ಗೋಲ್ಗಪ್ಪ. ಅಜ್ಜಿ ಅಮ್ಮ ಇವಾಗ ಗೋಲ್ಗಪ್ಪ ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲರೂ ಕುತ್ಕೊಂಡು ತಿನ್ನೋಣ ಅಂತ. ಇಲ್ಲಿ ಅಮ್ಮ ಇದು ಸಣ್ಣಗೆ ಹಪ್ಳ ಅಂದ್ಕೊಂಡ್ಬಿಟ್ಟು ಪಾನಿಪುರಿ ಇದು ತೊಗೊಂಬಂದಿದ್ರು. ಯಾಕೆ ಫ್ರೈ ಮಾಡಿಕೊಡ್ತೀನಿ, ಇದನ್ನು ತಿನ್ನಿ ಅಂತ ಹೇಳ್ಬಿಟ್ಟು ಇವಾಗ ಪೂರಿ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಕಾದಿರ್ಬೇಕಮ್ಮ ಇನ್ನೇ. ಓಕೆ, ಫೈನಲಿ ಪೂರಿ ಪ್ರಿಪೇರ್ ಆಗ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ಇದನ್ನ ಇವಾಗ ಗೋಲ್ಗಪ್ಪ ಮಾಡ್ಕೊಂಡು ಬ್ಯಾಟಿಂಗ್ ಹಿಂಗಾಗುತ್ತೆ. ಅದೇ ಇದೇನು ಅಷ್ಟು ಚೆನ್ನಾಗಿರಲ್ಲ, ಇದು ಅಕ್ಕಿದಮ್ಮ. ಅದೇ ತುಂಬ ಇದೆ ಅದು. ಇವಾಗ ಎಳ್ಳಿಕಾಯಿ ಜ್ಯೂಸ್ ಕುಡಿಯೋಣ ಅಂತ ನಾನು ಶ್ರೇಯಾಂಶ್ ಕುಡಿತಾ ಇದ್ದೀವಿ. ಅಕ್ಕ ಎಲ್ಲ. ಶ್ರೇಯಾಂಶ್ ನಮ್ಮ ದೊಡ್ಡಮ್ಮನ ಜೊತೆ ಮಾತಾಡ್ತಾ ಇದ್ದಾನೆ. ಮಿಂಡಿ ಯಾವಾಗ ನಂಗೆ ಕೇಕುಲಮ್ಮ ಚೆವಿಲ್ ಬೆಚ್ಚೋಳಿ. ಶ್ರೇಯಾಂಶ್ ನಮ್ಮ ದೊಡ್ಡಮ್ಮನ ಜೊತೆ ಫೋನಲ್ಲಿ ಮಾತಾಡಿ ಬಂದ ತಕ್ಷಣ ಸ್ವಲ್ಪ ಬರ್ಸೋಣ, ಇಲ್ಲಾಂದರೆ ಟಚ್ ಬಿಟ್ಟೋಗುತ್ತೆ ಅಂತೇಳ್ಬಿಟ್ಟು ಬರ್ಸಕ್ಕೆ ಕೂತ್ಕೊಂಡ್ರೆ ಫುಲ್ಲು ಓವರ್ ಆ್ಯಕ್ಟಿಂಗ್ ಆಡ್ತಾ ಇದ್ದಾನೆ. ಓಟಿಕೆಂಡ വേണ്ട, അവൾ വരട്ടെ ഇവിടെ. നിങ്ങൾ അയക്കേണ്ട ഗോസ്റ്റ് കഴിക്കാൻ പറഞ്ഞിട്ട് അയക്കട്ടെ. ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಮ್ಮ ಸ್ವೀಟ್ ಗೆಣಸಿದೆ ಅಲ್ವ, ಅದನ್ನ ಬಿಸಿ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ತಿಂದಾಯ್ತು, ಒಂದೇ ಒಂದು ಬಾಕಿ ಇತ್ತು, ವ್ಲಾಗ್ ಮಾಡೋಕ್ಕೆ ಮರ್ತೈತೆ. ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಡಿನ್ನರಿಗೆ ಕೂತ್ಕೊಂಡಿದ್ದೀನಿ. ಡಿನ್ನರಿಗೆ ಬಂದು ರೈಸ್, ಫಿಶ್ ಕರಿ, ಫಿಶ್ ಫ್ರೈ ಮತ್ತು ಇದು ರಾಗಿ ಹಪ್ಪಳ. ಅಣ್ಣ ಬಿಜಾಪುರಿಂದ ತಂದಿದ್ದು. ಇದು ಇವತ್ತಿನ ಡಿನ್ನರ್. ಹಾಗೆ ರಾಗಿ ಅಂಬ್ಲಿ ಎಲ್ಲರದು ಊಟ ಆಯಿತು. ನಾನು ಅಮ್ಮ ಇವಾಗ ಊಟ ಕೂತಿದ್ದೀವಿ. ಥ್ಯಾಂಕ್ ಯು ಚಿಕ್ಕಿ, ನನಗೆ ಜ್ಯೂಸ್ ತಂದು ಬ್ಲಾಗ್. ಬಾಯ್. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.